ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನದಲ್ಲಿ ಹೇಮಾವತಿ ಡ್ಯಾಂ ಬಳಿ ಪಾರ್ಕಿಂಗ್ ವಸೂಲಿಗೆ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಿಂದ ಪಾರ್ಕಿಂಗ್ಗೆ ಶುಲ್ಕವನ್ನ ವಸೂಲಿ ಮಾಡ್ತಿದ್ದಾರೆ. ರಾಜ್ಯ ಹೆದ್ದಾರಿಯಲ್ಲಿ ನಿಂತಿರೋ ವಾಹನಗಳಿಂದ ವಸೂಲಿ ಆಗ್ತಿದೆ. ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಹಗಲು ದರೋಡೆ ನಡೀತಾ ಇರೋ. ಪಾರ್ಕಿಂಗ್ಗೆ ಸ್ಥಳ ಇಲ್ಲದೆ ಇದ್ರೂ ಕೂಡ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ. ವಾಹನ ಚಾಲಕರು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಹಾಸನ ಜಿಲ್ಲೆ ಗೊರೂರಿನಲ್ಲಿರುವಂತಹ ಹೇಮಾವತಿ ಜಲಾಶಯ, ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದೇ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ. ಹಂಗಿದ್ರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಈಗ ಹಗಲು ದರೋಡೆಗಿಳಿದಿದ್ದಾರೆ. ಹಣ ವಸೂಲಿ ಮಾಡ್ತಾ ಇದ್ದಾರೆ. ಪಾರ್ಕಿಂಗಿಗೆ ಏನಾದ್ರೂ ವ್ಯವಸ್ಥೆ ಇದೆಯಾ ಅಂದ್ರೆ ಅದೂ ಇಲ್ಲ, ಆದ್ರೆ ಹಣ ಮಾತ್ರ ಪೀಕ್ತಾ ಇದ್ದಾರೆ. ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇಲ್ವಲ್ಲ ಎಲ್ಲೂ ಮಾಡಕ್ಕೆ. ರೋಡ್ ಸೈಡಲ್ಲಿ ಹಾಕಿರೋ ಗಾಡಿಗೆ ಪಾರ್ಕಿಂಗ್ ಮಾಡಂಗಿಲ್ವಲ್ಲ. ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇಲ್ವಲ್ಲ ಎಲ್ಲೂ ಮಾಡಕ್ಕೆ. ರೋಡ್ ಸೈಡಲ್ಲಿ ಹಾಕಿರೋ ಗಾಡಿಗೆ ಪಾರ್ಕಿಂಗ್ ಮಾಡಂಗಿಲ್ವಲ್ಲ. ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇಲ್ವಲ್ಲ ಎಲ್ಲೂ ಮಾಡಕ್ಕೆ. ಸುಮಾರು ಒಂದು 100 ಗಾಡಿ ನಿಂತಿದಾವಪ್ಪ. ಪಾರ್ಕಿಂಗ್ ಅಲ್ಲಿ ನಿಲ್ಸಿ ಅಂತಲೇ ಹೇಳ್ತಿದ್ವಿ ಸರ್ ಎಲ್ಲರಿಗೂ. ಎಲ್ಲ ಏನಂತ ಗೊತ್ತಾ ಸರ್, ನೀನ್ ಯಾಕೆ ಕೊಡ್ತೀವಿ ಗುರು? ರೋಡ್ ಸೈಡ್ ಅಲ್ಲಿ ಏನಕ್ಕೆ ಪಾರ್ಕಿಂಗ್ ಕೊಡ್ತೀಯ ನೀನು? ಪಾರ್ಕಿಂಗ್ ಜಾಗ ಕೊಡ್ಲಿ ಬಿಡು, ಅವರು ಮಾತಾಡ್ ನೀನು. ಮಾತಾಡ್ಬಾರ ನೀನು ಮಾತಾಡ್ಸು ನೀನು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಈ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಗಲ್ ದರೋಡೆ ಮಾಡ್ತಾ ಇರೋದೇನಿದೆ, ಇದು ಹೊಸ್ತು. ಯಾರು ಇವರೆಲ್ಲ? ಇವ್ರಿಗೆ ಯಾರು ಅನುಮತಿ ಕೊಟ್ಟಿದ್ದು? ಅವರೇನೋ ರೆಸಿಪ್ಟ್ ತೋರಿಸ್ತಾ ಇದಾರಲ್ಲ, ಅದ್ರಲ್ಲಿ ಏನಿದೆ ಅಂತ? ಸೌಖ್ಯ, ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯವನ್ನು ನೋಡ್ಲಿಕ್ಕೆ ಇವತ್ತು ಭಾನುವಾರ ಪ್ರವಾಸಿಗರ ಸಂಖ್ಯೆ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಪ್ರತಿ ವರ್ಷನೂ ಕೂಡ ಶನಿವಾರ ಆಯ್ತು ಭಾನುವಾರ ಆಯ್ತು ಅಂತ ಅಂದ್ರೆ ಹೇಮಾವತಿ ಜಲಾಶಯದ ನೀರನ್ನು ಬಿಟ್ಟ ದಿನ ಸಾಕಷ್ಟು ಜನ ಪ್ರವಾಸಿಗರು ಅಲ್ಲಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಇದೊಂದು ಹೊಸ ಕಾನೂನನ್ನ ರೂಪಿಸ್ದಂಗೆ ಕಾಣಿಸ್ತಾ ಇದೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಲ್ಲಿ ಸಂಪೂರ್ಣವಾಗಿ ನೋಡ್ಬೋದು, ಕಾರ್ ಪಾರ್ಕಿಂಗ್ಗೆ 20 ರೂಪಾಯಿ ರಸೀದಿಯನ್ನು ಕೂಡ ಮಾಡಿರುವಂತದ್ದು ಗೊರೂರು ಗ್ರಾಮ ಪಂಚಾಯತಿಯ ಕಾರ್ಯಾಲಯ ಎಂಬುದು ಈಗ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಒಂದು ಗ್ರಾಮ ಪಂಚಾಯತಿ ಅದು ಪಾರ್ಕಿಂಗ್ ವಸೂಲಿ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಸ್ಥಳವನ್ನು ಕೂಡ ನಿಗದಿ ಮಾಡ್ಬೇಕಾಗತ್ತೆ. ಯಾವುದೇ ಸ್ಥಳವನ್ನು ನಿಗದಿ ಮಾಡದೆ ಇವರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಅಲ್ಲಿ ಇಳಿಸಿ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇರುವಂತದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅರಕಲಗೂಡು ಮತ್ತು ಹಾಸನ ನಡುವೆ ಬರ್ತಕ್ಕಂತಹ ರಾಜ್ಯ ಹೆದ್ದಾರಿ ಏನಿದೆ, ಆ ರಾಜ್ಯ ಹೆದ್ದಾರಿಯಲ್ಲಿ ನಿಲ್ತಕ್ಕಂತಹ ವಾಹನಗಳಿಗೆ ಇವರು ಪಾರ್ಕಿಂಗ್ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಫೋನ್ ಪೇ ಮಾಡಿಸ್ಕೊಳ್ಳುವಂತದ್ದು, ಮತ್ತೆ ಹಣವನ್ನು ತೆಗೆದುಕೊಳ್ಳದಿರುವಂತಹ ದೃಶ್ಯಗಳು ಈಗಾಗಲೇ ಸಾಕಷ್ಟು TV5ಗೆ ಲಭ್ಯವಾಗಿದೆ. ಹಾಗಾಗಿ ಅಲ್ಲಿ ಸಾರ್ವಜನಿಕರು ಮತ್ತು ವಾಹನ ಚಾಲಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕಿಂಗ್ಗೆ ವಸೂಲಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಏನೆಲ್ಲ ಮಾಡ್ತಾ ಇದಾರೆ, ಹೇಮಾವತಿ ಜಲಾಶಯದ ನೀರಾವರಿ ನಿಗಮ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಜಲಾಶಯವನ್ನು ನೋಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ವ್ಯವಸ್ಥೆ ಮಾಡಿದ್ರೆ ಕಾನೂನು ಪ್ರಕಾರ ಅವರು ಪಾರ್ಕಿಂಗ್ಗೆ ಹಣವನ್ನು ಕೂಡ ತೆಗೆದುಕೊಳ್ಬಹುದು. ಇವರು ಯಾವುದೇ ಎಲ್ಲವನ್ನು ಕೂಡ ಗಾಳಿಗೆ ತೋರಿ ಇವರೇ ಒಂದು ರಸೀಟ್ ಅನ್ನು ಓಪನ್ ಮಾಡಿ ಅದರಲ್ಲೂ ರಾಜ್ಯ ಹೆದ್ದಾರಿಯಲ್ಲಿ ನಿಲ್ತಕ್ಕಂತಹ ವಾಹನಗಳಿಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಪಾರ್ಕಿಂಗ್ ದಂಧೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನೋಡಿ, ಅವ್ಯವಸ್ಥೆಯಲ್ಲೂ ಹಣ ಮಾಡೋದು, ಲೂಟಿ ಹೊಡೆಯೋದು ಅಂತಾರಲ್ಲ, ಅದಕ್ಕೆ ಒಂದು ತಾಜಾ ಉದಾಹರಣೆ ಇದು. ಸೈಡಲ್ಲಿ ಹಾಕಿರೋ ಗಾಡಿಗೆ ಪಾರ್ಕಿಂಗ್ ಮಾಡಂಗಿಲ್ವಲ್ಲ. ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇಲ್ವಲ್ಲ ಎಲ್ಲೂ ಮಾಡಕ್ಕೆ.
ಪಾರ್ಕಿಂಗ್ ಮಾಡಿ ರೋಡ್ ಸೈಡ್ ಅಲ್ಲಿ ಹಾಕಿರೋ ಗಾಡಿ ಎಲ್ಲಿ ಪಾರ್ಕಿಂಗ್ ಎಲ್ಲಿಗೆ ಮಾಡ್ತಿದ್ರ ಅಂತ ಕೇಳೋದು. ಇಲ್ಲೇ ದುಡ್ಡು ಇಸ್ಕೊತಿದ್ರೆ ನಿಲ್ಸಿ ಅಲ್ಲೇ ಹೇಳಿ ಅಲ್ಲಿಗೆ ಹೋಗಿ ಅಂತ ಎಲ್ಲರಿಗೂ ಎಲ್ಲ ಗಾಡಿ ತೆಗ್ಸಿ. ಇಸ್ಕೊತಿದ್ದೀರಾ ಯಾರು ನಿಲ್ಲಿಸ್ತಾರೆ ಅವ್ರ ಹತ್ರ ದುಡ್ಡು ಕೇಳ್ತಿದ್ದೀರಾ ಅವ್ರನ್ನ ಯಾವ್ದಕ್ಕೆ ದುಡ್ಡು ಹಾಕ್ತವ್ರು ಕೇಳೋದು.